ಕಿಡ್ನಾಪ್ ಮಾಡಿದ ವ್ಯಕ್ತಿ ಅತ್ಯಾಚಾರ ನಡೆಯೋ ಸಮಯದಲ್ಲಿ ಅಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ, ಹೊರಟೋದ್ರು ಅಂತಾರೆ. ಇದನ್ನ ನಂಬೋಕ್ಕಾಗತ್ತಾ ಇವರವನ್ನ? ಆದ್ದರಿಂದ ನನ್ನ ಕಕ್ಷಿದಾರ ಹರ್ಷಿತ್ ದೇವೇಂದ್ರ ಅರಸ್ ಅವರನ್ನ ಸುಳ್ಳು ಕೇಸಲ್ಲಿ ಫಿಟ್ ಮಾಡೋದಕ್ಕೆ ಇವರು ಕಟ್ಟಿದ ಸುಳ್ಳಿನ ಕತೆ ಇದು, ಯುವರ್ ಆನರ್. ಹಣದ ಆಸೆಗೆ ಈ ಹುಡುಗಿ ಇವ್ರ ತಂದೆ ಮಾಡಿರುವಂತಹ ಷಡ್ಯಂತ್ರ ಇದು. ಇಲ್ಲ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಈ ಪರಿಸ್ಥಿತಿಗೆ ಕಾರಣ ಇವನೇ. ಮಹಾಸ್ವಾಮಿಗಳೇ, ನನಗೆ ನ್ಯಾಯ ಕೊಡ್ಸಿ. ಬಡವ್ರ ಮನೆ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಅಪೋಸಿಷನ್ ಲಾಯರ್ ಮಂಜುನಾಥ್ ಅವರ ಭಾಷಾ ಪ್ರಯೋಗದಲ್ಲಿ ಸ್ವಲ್ಪ ಹಿಡ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ ಯುವರ್ ಆನರ್. ಒಂದು ಅಮಾಯಕ ಹುಡುಗಿಯ ಕಣ್ಣೀರಿಗೆ ಇವ್ರ ಮಾತು ಕಾರಣ ಆಗ್ತಿದೆ. ಮೊದಲೇ ಅವಳಿಗಾಗಿರೋ ದೈಹಿಕ ಹಲ್ಲೆಯಿಂದ ಕುಸ್ತು ಹೋಗಿದ್ದಾಳೆ. ಮಂಜುನಾಥ್ ಅವರೇ, ಕೇಳೋ ಪ್ರಶ್ನೆನ ಕೇಳೋ ಧಾಟಿನಲ್ಲಿ ಕೇಳಿ. ಸಾರಿ ಯುವರ್ ಆನರ್. ನಮ್ಮ ಆಪೋಸಿಟ್ ಲಾಯರ್ ಪ್ರಕೃತಿ ಅವರು ಹೇಳಿರೋ ಹಾಗೆ ಘಟನೆಗೆ ಸಂಬಂಧಪಟ್ಟ ಕಾರು ಹರ್ಷಿತ್ ಅವರದ್ದು. ವಾಸ್ತವವಾಗಿ ಆ ಕಾರು ಹರ್ಷಿತ್ ಅವರ ಹೆಸರಲ್ಲೇ ಇಲ್ಲ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಅನ್ನ ತಮಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಅಲ್ಲ ಜಾನಕಿ, ಒಂದೊಂದ್ಸಲ ಇವಳು ಆಡ್ತಾ ಇರೋದು ನೋಡಿ ನಾನೇ ಏಮಾರ್ಬಿಟ್ಟಿದ್ದೆ ಕಣೆ. ನಮ್ ದಿವ್ಯಾ ಎಷ್ಟು ಬದಲಾಗ್ತಾ ಇದ್ದಾಳೆ, ಒಳ್ಳೆ ಗುಣಗಳನ್ನೆಲ್ಲ ಕಲ್ತ್ಕೋತಾ ಇದ್ದಾಳೆ ಅಂತ ಖುಷಿ ಆಗೋಗ್ಬಿಟ್ಟಿದೆ. ಆದ್ರೆ ಮೂದೇವಿ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಅದೆಲ್ಲಿ ಬದಲಾಗತ್ತೆ. ಅಷ್ಟಲ್ದೆ ಹೋಗಿದ್ರೆ ದರ್ಶಿನಿ ಮುಚ್ಚಕ್ ನೋಡ್ತಿದ್ಲ ಅತ್ತೆ. ಗಂಡ ಬದಲಾದ್ರೆ ತಡ್ಕೊಳಕ್ಕಾಗ್ದಿರೋ ಏಕೈಕ ಪ್ರಾಣಿ ಏನಾದ್ರೂ ಇದ್ರೆ ಅದು ಇವಳೇನೆ. ಇವಳು ಬದಲಾಗ್ತಾಳ, ಆ ಆಸೆ ಬಿಟ್ಬಿಡಿ. ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಹೇಳು? ನಮ್ಮ ಬಾಲನ್ಗೋಸ್ಕರ. ಈಗ ಅವಳಿಗೆ ತನ್ನ ತಪ್ಪು ಅರಿವಾಗಿದೆ. ತನ್ನ ಗಂಡನ ಹೇಗಾದ್ರೂ ಮಾಡಿ ವಾಪಸ್ ಪಡ್ಕೋಬೇಕು ಅಂತ ನೇರ ದಾರಿಲಿ ಹೋಗೋದು ಬಿಟ್ಟು ಅಡ್ಡ ದಾರಿ ಹಿಡ್ದಿದ್ದಾಳೆ ಅಷ್ಟೇ. ಅದೇನೋ ಅಂತಾರಲ್ಲ ಅತ್ತೆ, ಹಾಲು ಕುಡ್ದ ಮಕ್ಕಳೇ ಬದುಕಲ್ವಂತೆ, ಇನ್ನು ವಿಷ ಕುಡ್ದ ಮಕ್ಕಳು ಬದುಕ್ತಾವ? ಅದನ್ನ ಅವಳಿಗೆ ಹೇಳೋರು ಯಾರಮ್ಮ? ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಅವಳ ತಲೆಯಲ್ಲಿದ್ಯಾ? ಹೋಗಿ ಹೋಗಿ ಆ ಮಂತ್ರವಾದಿ ಹತ್ರ ಹೋಗಿ ಬಂದಿದ್ದಾಳಲ್ಲ. ಏನ್ ಹೇಳೋದು ಇವಳಿಗೆ? ಎಲ್ಲ ನನ್ ಕರ್ಮ. ಗಂಡನ ಪ್ರೀತಿಯಿಂದ ಹೊಲಿಸ್ಕೋಬೇಕೆ ಹೊರತು ಕೆಟ್ಟ ದಾರಿಲಿ ಪಡ್ಕೊಳಕ್ಕಾಗಲ್ಲ ಅನ್ನೋದು ಇನ್ನೂ ಅವಳಿಗೆ ಅರ್ಥನೇ ಆಗ್ಲಿಲ್ವಲ್ಲೇ. ಗಂಡು ಹೆಣ್ಣಿನ ಪ್ರೀತಿಗೆ ಹೆದರೋ ಅಷ್ಟು ದ್ವೇಷಕ್ಕೆ ಹೆದರಲ್ಲ. ಅದ್ ಯಾವಾಗ ಇದನ್ನ ತಿಳ್ಕೋತಾಳೋ ತಿದ್ಕೋತಾಳೋ ಆ ದೇವರೇ ಬಲ್. ಅಯ್ಯೋ, ಅವಳಿಗೆಲ್ಲ ಅರ್ಥ ಆಗುತ್ತೆ ಬಿಡು. ಅಲ್ಲ, ಈ ಬಾಲಂಗಾದ್ರೂ ಅರ್ಥ ಆಗ್ಬಾರ್ದಾ? ಜಾಕಿ, ನಂಗನ್ಸುತ್ತೆ ದಿವ್ಯನ್ ಬಗ್ಗೆ ಬಾಲನ್ಗೆ ಅದೇನೋ ಹೇಳ್ತಾರಲ್ಲ, ಸಾಫ್ಟ್ ಕಾರ್ನರ್ ಅಂತ, ಅದಿದೆ ಅಂತ. ಬೇರೆ ಯಾವನಾದ್ರೂ ಗಂಡಸಾಗಿದ್ರೆ ಅವಳಿಗೊಂದು ಗತಿ ಕಾಣಿಸಿರೋರು. ಆದ್ರೆ ನಮ್ಮ ಬಾಲ ಹಾಗೇ ಇದ್ದಾನೆ ನೋಡು. ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ಲೋ ಏನೋ ಅತ್ತೆ, ಬಾಲನ್ ತರ ಗಂಡ ಸಿಕ್ಕಿದಾನೆ. ಬಾಲ ನಿಜವಾಗ್ಲೂ ಅವಳನ್ನ ಪ್ರೀತಿಸಿದ್ದ ಅತ್ತೆ. ಇವಳು ಕೆಟ್ಟ ಬುದ್ಧಿ ಎಲ್ಲಿ ಗೊತ್ತಿತ್ತು ಅವನಿಗೆ ಮೊದಲು. ಅದಕ್ಕೇನೆ ಹಳೇ ಭಾವನೆಗಳೆಲ್ಲ ಅವನಲ್ಲಿ ಹಾಗೆ ಉಳ್ಕೊಂಡಿದೆ. ಆಗ ಬಾಲ ಫ್ರಾಡ್ ಆಗಿದ್ದು ಕೂಡ ಇವಳು ಪ್ರೀತಿನ ಪಡ್ಕೊಳ್ಳೋಕೆ, ಇನ್ನೇನಕ್ಕೂ ಅಲ್ಲ. ಯಾರಾದ್ರೂ ಪ್ರೀತಿ ಮಳಗಿ ಸೋತೋಗಿದ್ರೆ
ಆಮೇಲೆ ಎದ್ದು ಬದುಕನ್ನ ಕಟ್ಕೊಂಡಿದ್ರೆ ಅದು ನಮ್ಮ ಬಾಲನೆ ಕಣೆ. ಆ ದೇವರು ಅವನನ್ನ ಚೆನ್ನಾಗಿಟ್ಟಿರ್ಬೇಕು. ನಿಜ ಅತ್ತೆ. ಆದಷ್ಟು ಬೇಗ ಅವನ ಮನಸ್ಸು ಬದಲಾಗಿ ರುಕ್ಕು ಮದುವೆ ಆದ್ರೆ ಅಷ್ಟೇ ಸಾಕು. ಅಜ್ಜಿ ನನ್ ಮಾವ ಮಾಡಿರೋ ಆಕ್ಟಿಂಗ್ ನ ಆ ದಿವ್ಯ ನಂಬಿಟ್ಲು. ಆ ದಿವ್ಯ ಇದ್ದಾಳಲ್ಲ, ಇದೇನು ಟ್ರೇಲರು, ಪಿಕ್ಚರ್ ಇನ್ನು ಬಾಕಿ ಇದೆ. ನಿನ್ ಮಾವ ನನ್ನಿಂದ ಹೇಗ್ ಬರ್ತಾರೆ ನೋಡ್ತಾ ಇರುವಂತ ಆವಾಜ್ ಬೇರೆ ಹಾಕಿದ್ಲು. ಹೌದೇನೆ? ಅಯ್ಯೋ ದಡ್ಡಿ 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 ಸರಿಯಾಗಿ ಮಾರಿದ್ದಾಳೆ. ಮತ್ತೆ ನನ್ ಮಾವನ ಆಕ್ಟಿಂಗ್ ಕೂಡ ಸೂಪರ್ ಆಗಿತ್ತು, ಅದಕ್ಕೆ ಅವಳು ನಂಬಿತ್ತು. ಅತ್ತೆ, ಇವಳಿಗೆ ಅವಕಾಶ ಸಿಕ್ಕಾಗೆಲ್ಲ ಬಾಲನ್ನ ಹೊಗಳಿಲ್ಲ ಅಂದ್ರೆ ಚಿಂದನ್ನ ಕರಗೋದಿಲ್ಲ ಅನ್ಸುತ್ತೆ. ಬಾರಂಗೆ 100 ವರ್ಷ ಆಯ್ಸು ಅನ್ಕೋತಿದ್ದಂಗೆ ಕಾಲ್ ಮಾಡ್ದ. ಮೂರ್ ಜನ ಬಾಯಿ ಮುಚ್ಕೊಂಡು ಇಡ್ತೀರಾ? ನಂಗೆ ಡಿಸ್ಟರ್ಬ್ ಆಗ್ತಿದೆ. ನನ್ ಬಾಲ ಕಾಲ್ ಮಾಡ್ತಿದ್ದಾನೆ. ಏನು ನನ್ನ ಬಾಲನ? ಭ್ರಮೆ. ಅವನು ನಿನಗೆ ಫೋನ್ ಮಾಡಕ್ ಸಾಧ್ಯನೇ ಇಲ್ಲ. ಏಯ್ ಸುಮ್ಮನೆ ಹಗಲ್ಗನಸ್ ಕಾಣ್ಬೇಡ್ಬೆ, ಹುಚ್ಚಿ ಆಗೋಗ್ಬಿಡ್ತೀಯ. ಹೌದಾ? ನಿಮ್ ಪ್ರಕಾರ ಬಾಲ ನನಗೆ ಕಾಲ್ ಮಾಡಲ್ವಾ? ಖಂಡಿತ ಮಾಡಿರಲ್ಲ. ಮಾಡಿದ್ದಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ.